ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಉಳೇನೂರು ನಾಗರಿಕರ ಜನಜಾಗೃತಿ ವೇದಿಕೆ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿವಿಧ ಬೇಡಿಕೆಗಳು ನೀಡುವಂತೆ ಒತ್ತಾಯಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ. ಉಳೇನೂರು ನಾಗರಿಕರ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಮಾತನಾಡಿ, ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಕೂಡಲೇ ಒದಗಿಸಬೇಕು ಹಾಗೂ ಕಾಯಂ ಮುಖ್ಯೋಪಾಧ್ಯಾಯರ ನೇಮಕಾತಿ, ಅವಶ್ಯಕವಾಗಿರುವ ಕಾಯಂ ಶಿಕ್ಷಕರ ನೇಮಕಾತಿ, ಹೊಸದಾದ ಹೈಟೆಕ್ ಶೌಚಾಲಯ ನಿರ್ಮಾಣ, ಈಗಿರುವ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ, ಹೊಸ ಬಿಸಿ ಊಟದ ಕೊಠಡಿ ನಿರ್ಮಾಣಗೊಳ್ಳಬೇಕು, ಬೀಳುವ ಹಂತದಲ್ಲಿರುವ ಕೊಠಡಿಗಳನ್ನು ಸರಿಪಡಿಸಬೇಕು ಹಾಗೂ ಹೊಸ ಗ್ರಂಥಾಲಯ ನಿರ್ಮಾಣವಾಗಬೇಕು ಎಂದು ಒತ್ತಾಯಿಸಿ ಸಿದ್ದಪ್ಪ ನಾಯಕ್ ಎಸ್ಡಿಎಂಸಿ ಅಧ್ಯಕ್ಷರು, ಮುಕ್ಕಣ್ಣ ನಾಯಕ್ ಎಸ್ಡಿಎಂಸಿ ಸದಸ್ಯರು, ದೇವರಾಜ್ ನಾಯಕ್ ಕಾಂಗ್ರೆಸ್ ಯೂತ್ ಸದಸ್ಯ, ದೊಡ್ಡಬಸವ ನಾಯಕ್, ಅಂಜನಪ್ಪ ಅರಳಳ್ಳಿ, ನಿರ್ಪಾದಿ ನಾಯಕ್, ಶಂಕರಪ್ಪ ಕುರುಬರು ಎಸ್ಡಿಎಂಸಿ ಸದಸ್ಯರು, ಯಮನೂರ ನಾಯಕ್, ಶೇಖರಪ್ಪ ಇತರರು ಮನವಿ ಸಲ್ಲಿಸಿದರು. ಉಳೇನೂರು ನಾಗರಿಕರ ಜನಜಾಗೃತಿ ವೇದಿಕೆ ವತಿಯಿಂದ ಇನ್ನು ಬಿಒ ಆಫೀಸರ್ಗೆ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳೇನೂರು ಬಹಳ ಮುಖ್ಯವಾಗಿ ಸುಮಾರು 2 ವರ್ಷದಿಂದ ನಮ್ಮ ಶಾಲೆ ತುಂಬಾ ಹಳೆಯ ಶಾಲೆ. ಇಲ್ಲಿವರೆಗೂ ನಾವು ಅದೇ ಶಾಲೆಯಲ್ಲಿ ಓದಿರ್ತಂತ ಹಳೆ ವಿದ್ಯಾರ್ಥಿ, ಪ್ರಾಥಮಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಆದ್ರೆ ಈ ಶಾಲೆ ಸ್ಟ್ರೆಂತ್ ಕೂಡ ಕುಸಿತಾ ಇದೆ. ಇದಕ್ಕೇನ್ ಕಾರಣ ಅಂತ ಹುಡುಕ್ತಾ ಹೋದ್ರೆ ಸುಮಾರು ಮೂಲಭೂತ ಸೌಕರ್ಯಗಳಲ್ಲಿ ಮಿಸ್ ಆಗ್ತಾ ಇದೆ. ಅಲ್ಲಿ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಶೌಚಾಲಯಗಳು ಇದೆ, ಆದ್ರೆ ಒಂದು ಇದೆ, 2 ಇದೆ ಅಷ್ಟೇ. ಆಮೇಲೆ ಕೆಲವು ಶೌಚಾಲಯಗಳು ಇದ್ರೂ ಕೂಡ ಅಲ್ಲಿ ವಾಶ್ರೂಮ್ ಮಾಡಿದೆ ಅಥವಾ ಕ್ಲೀನಿಂಗ್ ಡ್ರೈನೇಜ್ ಏನಿದೆ ಅಲ್ಲಿ ಹೋಗಕ್ಕಿಲ್ಲ, ಆ ತರದ ವ್ಯವಸ್ಥೆ ಇದೆ. ಅದನ್ನು ಕೂಡ ನಾವು ಡೆಮಾಲಿಷ್ ಮಾಡಿ ಅಲ್ಲಿ ಹೊಸ ಒಂದು ಹೈಟೆಕ್ ಶೌಚಾಲಯ ಬರ್ಬೇಕಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಇನ್ನೊಂದ್ ಕಡೆ ಏನಾಗ್ತಿದೆ, ಅಲ್ಲಿ ಅಡಿಗೆ ರೂಮ್ ಇದೆ, ಬಿಸಿ ಊಟದ ಕೋಣೆ ಇದೆ. ಬಿಸಿ ಊಟದ ಕೋಣೆ ಹೆಂಗಿದೆ, ಇವತ್ತು ನಾಳೆ ಬೀಳೋ ತರ ಇದೆ. ಆಮೇಲೆ ಅಲ್ಲೇ ಕೂಡ ಆರೋ ಪ್ಲಾಂಟ್ ಮಾಡಿದ್ದಾರೆ, ನೀರಿಂದು ಕುಡಿಯೋ ನೀರು. ಮಕ್ಕಳು ಅಲ್ಲೇ ನೀರು ತಗೊಂಡ್ಬರ್ತಾರೆ, ಅಡಿಗೆನೂ ಅಲ್ಲೇ ಇದು ಮಾಡ್ತಿದ್ದಾರೆ. ನಾಳೆ ಏನಾದ್ರು ಆಯ್ತಂದ್ರು ಅಡಿಗೆಯವರು ಕೂಡ ಆತಂಕದಿಂದ ಅಲ್ಲಿ ಅಡಿಗೆ ಕೆಲಸ ಮಾಡ್ತಾರೆ. ಈ ತರ ಸಮಸ್ಯೆನೂ ಇದೆ. ಇನ್ನೊಂದು ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು, ಅಲ್ಲಿ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲ, ಬಟನ್ಗಳಿರ್ತದೆ, ಎಲ್ಲ ಇರ್ತದೆ. ಆಮೇಲೆ ಸರಿಯಾಗಿ ಮೇಂಟೆನೆನ್ಸ್ ಮಾಡೋ ತರದ್ದು ಒಬ್ಬ ಪ್ಯೂನು ಕೂಡ ಇಲ್ಲ, ಅದನ್ನು ಅಪಾಯಿಂಟ್ ಮಾಡ್ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ವಿ. ಇನ್ನೊಂದು, ಈಗ ಅಲ್ಲಿ ಏನು ಮಕ್ಕಳು ಕಲಿತಾ ಇದ್ರೆ ಅವಶ್ಯಕ ಇರ್ತಕ್ಕಂಥದ್ದು ಟೀಚರ್ಸ್. ಇರೋ ಪರ್ಮನೆಂಟ್ ಟೀಚರ್ಸ್ ಇಬ್ರಿದ್ರು, ಅವ್ರನ್ನು ಕೂಡ ಟ್ರಾನ್ಸ್ಫರ್ ತಗೊಳ್ತಾ ಇದಾರೆ. ಪ್ರತಿ ಸಲ ಇದೇ ಸಮಸ್ಯೆ ಆಗತ್ತೆ. ಅಲ್ಲಿ ಬಸ್ಸಿನ ಸಮಸ್ಯೆ ಅದೇನೇನೋ ಬರ್ತವೆ, ಅವ್ರು ರೀಸನ್ ಕೊಟ್ಟು ಇದು ಮಾಡ್ತಾರೆ, ಆದ್ರೆ ಮಕ್ಕಳು ಬಲಿಪಶುಗಳಾಗ್ತಿದ್ದಾರೆ. ಸೊ ಆತರ ಆಗ್ಬಾರ್ದು ಅಂತ ಹೇಳಿ ಕೂಡ ನಾವು ಇಲ್ಲಿ ಬಿಒ ಸರ್ಗೆ ಬೇಡಿಕೆ ಇಡ್ತಾ ಇದೀವಿ. ಲಾಸ್ಟ್ ಟೈಮ್ ಕೂಡ ಬಿಒ ಸರ್ ಬಂದಾಗ, ಊರಲ್ಲಿ ಬಂದಾಗೂ ಮನವಿ ಕೊಟ್ಟಿದ್ವಿ, ಆದ್ರೆ ಅವ್ರ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲ. ನಮ್ಗೆ ಈಗ ರಿಕ್ವೆಸ್ಟ್ ಇರೋದು, ಇನ್ನೊಂದು ದಿನದೊಳಗಡೆ 2 ದಿನ 3 ದಿನ ಎಷ್ಟು ದಿನ ಟೈಮ್ ತಗೊಳ್ತಾರೆ ಅದನ್ನ ಟೈಮಿಂಗ್ ಹೇಳಿ. ಅವರು ಈಗ ಆಲ್ರೆಡಿ ಹೇಳಿದ್ರೆ 2-3 ದಿನದಲ್ಲಿ ಬಂದು ವಿಸಿಟ್ ಕೊಟ್ಟು ಮಾಡ್ತೀವಿ ಅಂತ. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಶಾಲೆಯನ್ನ ಬಾಯ್ಕಾಟ್ ಮಾಡಿ, ವಿದ್ಯಾರ್ಥಿಗಳೆಲ್ಲ ನಾವು ಶಾಲಾ ಮಕ್ಕಳು ಸೇರ್ಕೊಂಡು, ಊರಿನ SDMC ಅವ್ರು ಆಗಿರ್ಬೋದು, ಹಾಗೇನೆ ಎಲ್ಲಾ ಜನರು, ಯುವಕರು ಎಲ್ಲರ ಬೆಂಬಲ ಕೂಡ ಇದೆ. ಯಾಕಂದ್ರೆ ನಮ್ಮೂರು ಶಾಲೆ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಬಂದು ಬೇಡಿಕೆ ಇಟ್ಟಿದೀವಿ. ಹಾಗಾಗಿ ನಮ್ಮ ಒಂದು ಮನವಿಯನ್ನ ಆದಷ್ಟು ಬೇಗ ಅವರು ನೆರವೇರಿಸ್ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಒಂದ್ ವೇಳೆ ನಡೆಸಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟ ಅಂತೂ ಊರಿನ ಜನರು ನಾವು ಕೈಗೆತ್ಕೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಉಳೇನೂರು ನಾಗರಿಕರ ಜನಜಾಗೃತಿ ವೇದಿಕೆಯಿಂದ ನಮ್ಮ ಉಳೇನೂರಿನ ಶಾಲೆಯಲ್ಲಿ ಸಮಸ್ಯೆಗಳು ಇರೋದಕ್ಕಿಂತ ನಾವು ಒಂದು ಮನವಿ ಕೊಡಲು ಬಂದಿದ್ದೇವೆ. ಶೌಚಾಲಯಗಳಿಗೆ ಸರಿಯಾದ ನೀರಿಲ್ಲ, ಆಮೇಲೆ ಟೀಚರ್ಸ್ಗಳು ಪರ್ಮನೆಂಟ್ ಟೀಚರ್ಗಳಿಲ್ಲ, HM ಇಲ್ಲ, ಕೊಠಡಿಗಳು ಸರಿಗಿಲ್ಲ. ಸಮಸ್ಯೆ ಈಗ ಶೌಚಾಲಯ ಸರಿಗಿಲ್ಲ. ಈಗ 3 ತಿಂಗಳಿಂದ ಮನವಿ ಕೊಟ್ಟರೂ ಅಲ್ಲಿ ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ, ಪಂಚಾಯತ್ ಕೊಟ್ಟಿಲ್ಲ, ಇವ್ರೂ ಕೊಟ್ಟಿಲ್ಲ. ಇವ್ರಿಗೊಂದು ಮನವಿ ಕೊಟ್ಟಿದ್ವಿ ಒಂದ್ಸಲ, SDMC ರಚನೆ ಆದಾಗ ಇವ್ರು ಬಂದಿದ್ರು, ಇವ್ರಿಗೊಂದು ಮನವಿ ಕೊಟ್ಟಿದ್ವಿ. ಆ ಮನವಿನ ಅಲ್ಲೇ ಇಟ್ಟು ಬಂದಾರ, ಅದಕ್ಕೆ ಸ್ಪಂದಿಸಿಲ್ಲ. ಇದುವರೆಗೆ ಶೌಚಾಲಯ ನೀರಿಲ್ಲ, ಸಿಂಟ್ಯಾಕ್ಸ್ ಐತಿ, ಪೈಪ್ಲೈನ್ ಮಾಡಿಲ್ಲ ಅದಕ್ಕೆ. ಹಂಗಾಗಿ ಆ ಹುಡುಗರಿಗೆ ವಾಸ್ಕೋಕ್ಕೆ ಭಾಳ ತೊಂದರೆ ಆಗಿದೆ, ಅಲ್ಲಿ ಭಾಳ ಕಷ್ಟ ಆಗೈತೆ. ಕಟ್ಟಡ ಅದಾವ, ನೀರಿಲ್ಲ, ಸರಿಯಾಗಿ ನೀರಿಲ್ಲ ಅದ್ರ ಹೋಗಕ್ಕೆ ಆಗ್ತಾ ಇಲ್ಲ ಹುಡುಗರಿಗೆ, ಮಕ್ಕಳಿಗೆ. ಟೀಚರ್ಸ್ ಬರೀ ಗೆಸ್ಟ್ ಅದಾರ, 2 ಪರ್ಮನೆಂಟ್ ಅದಾರ. ಅವರು ಈಗ ಟ್ರಾನ್ಸ್ಫರ್ ತಗೊಂಡಾರ ಬೇರೆ ಕಡೆಗೆ ಹೋಗಕ್ಕೆ. ಹಂಗಾಗಿ ನಮಗೆ ಪರ್ಮನೆಂಟ್ ಟೀಚರ್ ಬೇಕು. 350 ಮಕ್ಕಳು ಇದ್ದಾರೆ ಅಲ್ಲಿ. ಅದ್ರ ಸಂಬಂಧ ನಾವು ಮನವಿ ಕೊಡಲು ಬಂದಿದ್ದೇವೆ ಇಲ್ಲಿ ಆಫೀಸ್. ನಾಗರಿಕ ಜನವೇದಿಕೆಯಿಂದ ಇವತ್ತು ಬಿಒ ಸಾಹೇಬರಿಗೆ ನಮ್ಮ ಉಳೇನೂರು ಗ್ರಾಮದ ವತಿಯಿಂದ SDMC ಅಧ್ಯಕ್ಷರು, ಸದಸ್ಯರು ಮತ್ತು ಊರಿನ ಯುವಕರು ಕೂಡ ಬಿಒಗೆ ಲೆಟರ್ ಮನವಿ ಕೊಡಕ್ಕೆ ಬಂದಿದ್ವಿ. ಯಾಕಂದ್ರೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳೇನೂರು ಗ್ರಾಮದಲ್ಲಿ 350 ಹುಡುಗಿಯರು ಇದ್ದು, ಅಲ್ಲಿನ ಶೌಚಾಲಯ ಮತ್ತು ಕಾಯಂ ಶಿಕ್ಷಕರ ಕೊರತೆ ಇದ್ದು
ಬರೀ 10 ಜನ ಗೆಸ್ಟ್ ಟೀಚರ್ ಅಷ್ಟೇ ಇದ್ದಾರೆ, ಕಾಯಂ ಶಿಕ್ಷಕರು ಇಲ್ಲೇ ಇಲ್ಲ. ಅವರು ಕೂಡ ಇವತ್ತು ಬೇರೆ ಕಡೆ ವರ್ಗಾವಣೆ ತಗೊಳಕ ಮುಂದಾಗಿದ್ದಾರೆ. ಆದ್ದರಿಂದ ಅಲ್ಲಿಯ ವಿದ್ಯಾರ್ಥಿಗಳಿಗೆ ತುಂಬಾ ಶಿಕ್ಷಣಕ್ಕೆ ಕೊರತೆ ಆಗಿದ್ದು, ಬಿ ಸರ್ ಆದಷ್ಟು ಅದಕ್ಕೆ ಪರಿಹಾರ ನೀಡಬೇಕಂತ ಇವತ್ತು ನಮ್ಮೆಲ್ಲರ ವತಿಯಿಂದ ಮನವಿ ಪತ್ರವನ್ನು ನೀಡಿದ್ದೇವೆ. ಆದಷ್ಟು ಬೇಗನೆ ಇದರ ಪರಿಹಾರ ನೀಡಬೇಕಂತ ತಮ್ಮಲ್ಲಿ ವಿನಂತಿ. ಉಳೇನೂರು ಜನಜಾಗೃತಿ ವೇದಿಕೆಯಿಂದ ನಾವು ಏನು ಇವತ್ತು ನಮ್ಮ ಊರಿನ ಸ್ಕೂಲ್ ಬಗ್ಗೆನೋ ಬಿ ಆಫೀಸರ್ನ ಮನವಿ ಮಾಡಲು ಬಂದಿರೋ ಉದ್ದೇಶ ಏನಂದರೆ, ಅಲ್ಲಿ ಇರೋಂಥ ನಮ್ಮ ಸ್ಕೂಲ್ ಒಳಗ ಶೌಚಾಲಯ ದುರಸ್ತಿ ಇದ ಕಾರಣ, ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಟೀಚರ್ಸ್ ಇರೋದು ಅಪಾಯಿಂಟ್ಮೆಂಟ್ ಇರೋದು ಇಬ್ಬರೇ ಇದ್ದಾರೆ, ಅವರು ಮತ್ತೀಗ ವರ್ಗಾವಣೆಗೆ ಮುಂದಾಗಿದ್ದಾರೆ. ಹಂಗಾಗಿ ನಮ್ಮ ಸ್ಕೂಲಲ್ಲಿ ಟೀಚರ್ ಕೊರತೆ ಇದೆ. ಹಂಗಾಗಿ ಬಿ ಆಫೀಸರಿಗೆ ನಾವು ನಮಗೆ ಕಾಮೆ ಶಿಕ್ಷಕರನ್ನು ಮುಂದುವರಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಕೊಡಲು ಬಂದಿರುತ್ತೇವೆ. ಉಳೇನೂರಿನ ಜನಜಾಗೃತಿ ವೇದಿಕೆಯ ಸಹಯೋಗದೊಂದಿಗೆ SDMC ಅಧ್ಯಕ್ಷರು ಹಾಗೂ ನಾವು ಸದಸ್ಯರು ಸಹ ಇದ್ರಾಗ ಬಂದು ಬಿ ಆಫೀಸರಿಗೆ ಒಂದು ಮನವಿ ಕೊಟ್ಟಿವಿ. ಅದೇನಂದ್ರ ನಮ್ಮೂರೊಳಗ ಇರೋದ ಇಬ್ರು ಗೌರ್ಮೆಂಟ್ ಟೀಚರ್ ಅದ್ರ, ಅವ್ರಿಬ್ರು ಈಗ ಟ್ರಾನ್ಸ್ಫರ್ ತಗೊಂಡಿದ್ದಾರೆ. ಹಾಗಾಗಿ ನಮಗೆ ಬೇಗ ಅವರು ಹೋಗೋದ್ರೊಳಗಾಗಿ ಹೊಸ ಕಾಯಂ ಟೀಚರ್ನ ನಮಗೆ ಅಪಾಯಿಂಟ್ಮೆಂಟ್ ಮಾಡ್ಬೇಕಂದು ನಾವು ಮನವಿ ಮಾಡಿವಿ. ಅಧಿಕಾರಿಗಳು ಸಹ ಆಯ್ತಪ್ಪ ಅದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ 2-3 ದಿನದೊಳಗ ಕ್ರಮ ತಗೊಳ್ತೀವಿ ಅಂತ ಯಾರ ನೋಡೋಣ ಮುಂದೆ ಏನಾಗತ್ತಂತ. ಇನ್ನ ಮುಂದೆ ನಮ್ಮ ಶಾಲೆಗೆ ನೀರಿನ ತೊಂದರೆ ಭಾಳ ಇದೆ. ಯಾಕಂದ್ರ ಶೌಚಾಲಯ ಇದೆ, ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಪ್ರತಿ ಸಾರಿ ನಾವು ಪಂಚಾಯತಿಗೆ ಮನವಿ ಕೊಟ್ಟರು ಸಹ ಆಯ್ತು ಮಾಡ್ತೀವಿ ಅಂತಂದು ಹೇಳ್ತಾರ, ಅದನ್ನ ನಿರ್ಲಕ್ಷ್ಯ ಮಾಡ್ತಾರ. ಅದೇ ರೀತಿಯಾಗಿ ಈಗ ಅಧಿಕಾರಿಗಳು ಸಹ ಹೇಳಿ ಇವರು ಸಹ ಇನ್ನ 2 ದಿನದೊಳಗ ನಾವು ಅದು ಏನೈತೆ ಕ್ರಮ ತಗಂತೀವಿ ಅಂತ ಹೇಳ್ಯಾರ. ಬರೀ ಆಶ್ವಾಸನೆ ಹೇಳ್ಯಾರ. ಈಗ ತಗಂತೀವಿ ಅಂದಾರ, ನೋಡೋಣ ಇನ್ನ 2 ದಿನ 3 ದಿನ ಅವ್ರಿಗೆ ನೋಡಿ ಅವ್ರು ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಹೋರಾಟ ಮಾಡಕ್ ನಾವು ರೆಡಿ ಇದೆ ಅಂತ ಹೇಳಕತ್ತೀವಿ. ಈಗಾಗಲೇ ವರ್ಷಾನುಗಟ್ಲೆ ಆಗಿದೆ. ಕಾರಣ ನಾವು ಈಗ 3 ತಿಂಗಳಿಂದ ನಾವು ಹೊಸಬಾಡಿ SDMC ಅಧ್ಯಕ್ಷರು ಸದಸ್ಯರು ಬಂದಿವಿ. ನಾವು ಬಂದ್ಮೇಲೆ ಸಹ 1-2 ಸಲ ಮನವಿ ಕೊಟ್ಟಿವಿ, ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಈಗನು ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ, ಮಾಡ್ತೀವಿ ಅಂದಾರ. ಮಾಡೋ ಭರವಸೆನೂ ನಮ್ಗೆ ಐತೆ. ನೋಡೋಣ ಮುಂದೆ 2-3 ದಿನದಾಗ ಬಂದು ಎಲ್ಲ ಅದಕ್ಕ ಸಜೆಷನ್ ಕೊಡ್ತೀವಿ ಅಂದಾರ, ಕಾದ್ ನೋಡ್ತೀವಿ ಸರ್. ಅಲ್ಲ ಸರ್, ಕುಡಿಯೋ ನೀರಿಂದ ಏನು ತೊಂದರೆ ಇಲ್ಲ ಸರ್. ಅಲ್ಲಿ ಶೌಚಾಲಯಕ್ಕೆ ನೀರಿನ ಸರಬರಾಜು ಚೆನ್ನಾಗಿಲ್ಲ ಸರ್. ಅದೇ ಮೇನ್ ಪ್ರಾಬ್ಲಮ್ ಸರ್. ಅದೇ ನಮಗೆ ಸಮಸ್ಯೆ ಆಗಿರೋದು. ಅದು ಆ ನೀರಿನ ಶೌಚಾಲಯಕ್ಕೆ ಸರಿ ಸರಬರಾಜು ಆದ್ರೆ ಮುಂದಿನ ಒಂದೊಂದೇ ಸಾಲ್ವ್ ಆಗ್ತದೆ ಸರ್, ಮುಂದಿನ ತೊಂದರೆಗಳೆಲ್ಲ. ಇದನ್ನ ಸದ್ಯ ನಮಗೆ ಫಸ್ಟ್ ಟೈಮ್ ಅದನ್ನ ಮಾಡಿಕೊಡೋಕ್ ಸರ್. ಅದನ್ನೆಲ್ಲ ನಮ್ಗೆ ಆದಷ್ಟು ಬೇಗ ಮಾಡಿಕೊಡಕ್ ಸರ್. ಯಾಕಂದ್ರೆ ನಾವು ನಮ್ಮ ಮನೆಗಾಗಿ ಏನು ಕೇಳಕತ್ತಿಲ್ಲ ಸರ್. ನಾವು ನಮ್ಮೂರಿನ ಮಕ್ಕಳಿಗಾಗಿ ಮುಂದಿನ ಒಂದು ಬೆಳವಣಿಗೆಗಾಗಿ ಕೇಳಕತ್ತೀವಿ ಸರ್. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.